ಸರ್ ಇದರಲ್ಲಿ ನೋಡಿ ಸೇಲ್ಸ್ ರಿಟರ್ನ್ ಅಂದರೆ ಕ್ರೆಡಿಟ್ ನೋಟು ಎರಡು ಥರ ಮಾಡ್ಬೋದು. ಒಂದು ಈಗ ಇನ್ವಾಯ್ಸ್ ಹೋಗ್ತೀರಾ, ಇಲ್ಲಿ ಯಾವ ಐಟಮ್ ಸೇಲ್ ಮಾಡ್ತಾರೆ ಅದು ಸ್ಕ್ಯಾನ್ ಮಾಡ್ತಾರೆ ಫಸ್ಟು. ಫಾರ್ ಎಕ್ಸಾಂಪಲ್ ಇದೊಂದು ಬಾರ್ಕೋಡ್ ಸ್ಕ್ಯಾನ್ ಮಾಡಿದ್ವಿ. ಸೊ ಇಲ್ಲಿ ನಿಮಗೆ ರಿಟರ್ನ್ ಅಂತ ಆಪ್ಷನ್ ಇರುತ್ತೆ. ಜಸ್ಟ್ ರಿಟರ್ನ್ ಅಂತ ಕ್ಲಿಕ್ ಮಾಡಿ ನ್ಯೂ ಅಂತ ಎಂಟರ್ ಮಾಡೋದು. ನ್ಯೂ ಇಲ್ಲಿ ಡೇಟ್ ಇರುತ್ತೆ, ಎಂಟರ್ ಮಾಡಿ ಕ್ಯಾಶ್ ಸೇಲ್ಸು. ಇಲ್ಲಿ ಡೇಟ್ ಕೇಳುತ್ತೆ. ಸೊ ಡೇಟ್ ನೀವು ಹಾಕ್ಬೋದು. ಸಪೋಸ್ ಯಾವುದೋ ಒಂದು ಪ್ರೀವಿಯಸ್ ಡೇಸ್ ಇರುತ್ತೆ, ಇಲ್ಲಿ ಹಾಕ್ಬಿಟ್ಟು ಇಲ್ಲಿ ಬಿಲ್ ನಂಬರ್ ಯಾವ ಬಿಲ್ದು ಅಂತ ನೀವು ಸೆಲೆಕ್ಟ್ ಮಾಡಬೇಕು. ಬಿಲ್ ನಂಬರ್ ಹಾಕಿ ಡಬಲ್ ಕ್ಲಿಕ್ ಮಾಡಿ ಬೋಲ್ಡ್ ಆಗುತ್ತೆ, ದೆನ್ ಎಂಟರ್ ಕೊಡಿ. ಸೊ ಇಲ್ಲಿ ಆ ಬಾರ್ಕೋಡ್ನ ಸ್ಕ್ಯಾನ್ ಮಾಡಬೇಕು. ಇಲ್ಲಿ ಬಾರ್ಕೋಡ್ ಸ್ಕ್ಯಾನ್ ಮಾಡಿದ ತಕ್ಷಣ ನಿಮಗೆ ಸಪೋಸ್ ನಾನೀಗ ಬಾರ್ಕೋಡ್ ಇಲ್ಲ, ಸೊ F4 ಮಾಡಿದ್ದೀನಿ. ಐಟಮ್ ಸೆಲೆಕ್ಟ್ ಮಾಡಿದ್ದೀನಿ. ಇಲ್ಲಿ ಬಾರ್ಕೋಡ್ ಸ್ಕ್ಯಾನ್ ಮಾಡಿ ಈಗ 104 rupees ಬಂತು. 130 ನೆಟ್ 104. ಇದನ್ನ ಸೇವ್ ಮಾಡ್ತೇವೆ. ಸೇವ್ ಮಾಡಿ ಪ್ರಿಂಟ್ ಬೇಕಾದ್ರೆ ಪ್ರಿಂಟ್ ಕೊಡ್ಬೋದು, ಇಲ್ಲ ನೋ ಕೊಡಿ. ಆಟೋಮೆಟಿಕ್ಲಿ 104 ಇಲ್ಲಿ ಬಂದ್ಬಿಡುತ್ತೆ. ಇಲ್ಲಿಟ್ಟು ಎಂಟರ್ ಕೊಡಿ. ಸೊ ಡಿಫ್ರೆನ್ಸು 646 ಬ್ಯಾಲೆನ್ಸ್ ಅಂತ ತೋರಿಸುತ್ತೆ. ಸೊ 750 rupees ಅಮೌಂಟ್ ಹೊಸ ಪರ್ಚೇಸು, ರಿಟರ್ನ್ ಕೊಟ್ಟಿರೋದು 104. ಅದು ಲೆಸ್ ಆಗಿ ನಿಮಗೆ 646 ಕಸ್ಟಮರ್ ಕೊಡಬೇಕು. ಇದನ್ನ ಸೇವ್ ಮಾಡ್ಕೊಳ್ಳಿ. ಎಸ್ ಅಂತ ಹೊಡೆದ್ರೆ ಪ್ರಿಂಟ್ ಬರುತ್ತೆ. ನೀವು ಪ್ರಿವ್ಯೂ ನೋಡಿದ್ರೆ ನಿಮಗೆ ಎಲ್ಲಿ ಗೊತ್ತಾಗುತ್ತೆ. ಪ್ರಿವ್ಯೂ ಓಕೆ, ಇಲ್ಲಿ ನೋಡಿ ರಿಟರ್ನ್ ಗೂಡ್ಸ್ 104, ನೆಟ್ ಅಮೌಂಟ್ 646. ಸೊ ಇದು ಪ್ರಿಂಟಲ್ಲಿ ಬಂದ್ಬಿಡುತ್ತೆ. ಸೊ ಇದು ಒನ್ ವೇ. ಎರಡನೇ ಟೈಪ್ ಬಂದು ಡೈರೆಕ್ಟ್ ಆಗಿ ಸೇಲ್ಸ್ ರಿಟರ್ನ್ ಔಟ್ಸೈಡಿಂದ. ಇದು ಬರೀ ಕ್ರೆಡಿಟ್ ನೋಟ್ ಕೊಡ್ಲಿಕ್ಕೆ, ಅಂದರೆ ಈಗ ರಿಟರ್ನ್ ಕೊಟ್ಬಿಡ್ತಾರೆ, ನೆಕ್ಸ್ಟ್ ಬೇರೆ ಯಾವಾಗಾದರೂ ಪರ್ಚೇಸ್ ಮಾಡ್ಬೋದು. ಇಲ್ಲಿ ಬಂದು ಅಗೇನ್ ನೀವು ಡೇಟ್ ಎಂಟ್ರ್ ಮಾಡಿ. ಸೊ ಇಲ್ಲಿ ಬಿಲ್ ನಂಬರ್ ಹಾಕ್ತೀರಾ. ಸೇಮ್ ವೇ ಅದೇ ಥರನೇ ನೀವು ಬಾರ್ಕೋಡ್ ಇಲ್ಲಿ ಸ್ಕ್ಯಾನ್ ಮಾಡ್ತೀರಾ. ಸೊ ಇವಾಗ 750 rupees ಬಂದಿದೆ ನೆಟ್ ಅಮೌಂಟು. ಸೇವ್ ಮಾಡಿದೆ. ಇದನ್ನ ಸೇವ್ ಮಾಡಿ ಎಸ್ ಅಂತ ಪ್ರಿಂಟ್ ಕೊಟ್ಟರೆ ನಿಮಗೆ ಇದು ಕ್ರೆಡಿಟ್ ನೋಟು ಸೇಲ್ಸ್ ರಿಟರ್ನ್ನ ಕಸ್ಟಮರ್ಗೆ ಕೊಡ್ಬೋದು. ಸೊ ಫಾರ್ ಎಕ್ಸಾಂಪಲ್ ನೋಡಿ ಈ ಥರ ಬರುತ್ತೆ. ಈ ಕಸ್ಟಮರ್ ನೆಕ್ಸ್ಟ್ ರಿಟರ್ನ್ ತಂದಾಗ ಈ ಡಾಕ್ ನಂಬರ್ 3 ಇದೆಯಲ್ಲ, ಇದು ನೀವು ಬಿಲ್ಲಲ್ಲಿ ಹಾಕೋದು. ಈಗ ಹೊಸ ಬಿಲ್ ಮಾಡ್ತೀರಾ ಅನ್ಕೊಳ್ಳಿ. ಸೊ ಇಲ್ಲಿ SR ನಂಬರ್ 3 ಅಂತ ಹಾಕ್ಬಿಟ್ಟು ಎಂಟರ್ ಹೊಡೆದ್ರೆ ನಿಮಗೆ ಡಿಫ್ರೆನ್ಸ್ ಬಂದ್ಬಿಡುತ್ತೆ. ಎಷ್ಟು ರಿಟರ್ನ್ ಬ್ಯಾಲೆನ್ಸ್ ಏನಿದೆ ಅನ್ನೋದು ಎಂಟರ್ ಕೊಡಿ, ಇಲ್ಲಿ ತಗೊಳುತ್ತೆ. ಇದು ಆಟೋಮೆಟಿಕ್ ಲೆಸ್ ಆಗಿಬಿಡುತ್ತೆ. 750. ಸೊ ಬ್ಯಾಲೆನ್ಸ್ 0. ಸೊ ಈ ಬಿಲ್ ಕ್ಲಿಯರ್ ಆಗ್ಬಿಡುತ್ತೆ. ನೋಡ್ಬೋದು ಇವಾಗ. ಸೊ ಇಲ್ಲಿ ನೆಟ್ ಅಮೌಂಟ್ 0. ಸೊ ಕಸ್ಟಮರ್ ಏನು ಕೊಡೋ ಅವಶ್ಯಕತೆ ಇಲ್ಲ. ಓಕೆ, ರಿಟರ್ನ್ ಗುಡ್ 750. ಸೊ ಈ ಥರ ಬರುತ್ತೆ. ಸೊ ಎರಡು ಟೈಪು ನೀವು ಚೆಕ್ ಮಾಡ್ಕೋಬೋದು. ಓಕೆ, ಏನಾದರೂ ಡೌಟ್ ಇದ್ದರೆ ನಮಗೆ ಕಾಲ್ ಮಾಡಿ. ಥ್ಯಾಂಕ್ ಯು.